ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಹೆಸರಲ್ಲಿ 4 ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಪ್ರಣಾಳಿಕೆಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಪ್ರಣಾಳಿಕೆ ರಚನೆ ಸಂಬಂಧ ರಾಜ್ಯದ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಸಿದ್ಧತೆ ಮಾಡಿದ್ದು 1.5 ಕೋಟಿ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಬಿಜೆಪಿ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬಾಕ್ಸ್ ಇಟ್ಟು ಸಲಹೆ ಅಭಿಪ್ರಾಯ ಸಂಗ್ರಹ ಮಾಡೋದು, ಜನ ತಮ್ಮ ಅನಿಸಿಕೆ ಅಭಿಪ್ರಾಯ ಬರೆದು ಈ ಬಾಕ್ಸ್ಗೆ ಹಾಕಬಹುದು. ಇದರ ಜೊತೆಗೆ ಇತರೆ ರಾಜ್ಯಗಳಲ್ಲಿನ ಮಾಹಿತಿ ಸಂಗ್ರಹಕ್ಕೂ ಸಿದ್ಧತೆ ಮಾಡಲಾಗುತ್ತಿದೆ. ಜನರಿಂದಲೇ ಮಾಹಿತಿ ಪಡೆದು ಜನಪರ ಪ್ರಣಾಳಿಕೆ ಘೋಷಣೆ ಮಾಡಲು ಪ್ಲಾನ್ ರೂಪಿಸಲಾಗುತ್ತಿದೆ. ಘೋಷಣೆಯಾಗುವ ಪ್ರಣಾಳಿಕೆಯನ್ನ ಜನ ನಂಬುವಂತಿರಬೇಕು. ಮುಂದೆ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರಣಾಳಿಕೆ ಅನುಷ್ಠಾನ ಆಗುವಂತಿರಬೇಕು. ಈಡೇರಿಸಲು ಸಾಧ್ಯವಿರುವಂತಹ ಘೋಷಣೆ ಮಾಡಲು ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಬಿಜೆಪಿ ಒಂದಷ್ಟು ಹೊಸ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆ ಒಂದು ಮಾಸ್ಟರ್ ಪ್ಲಾನ್ ಪ್ರಕಾರ ರಾಜ್ಯದ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಈಗ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬಾಕ್ಸ್ಗಳನ್ನ ಇಟ್ಟು ಸಲಹೆಯನ್ನ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದೆ. ಆ ಬಾಕ್ಸ್ಗಳಲ್ಲಿ ಜನ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ಹಾಕಬಹುದು. ಕೇವಲ ಅಷ್ಟು ಮಾತ್ರ ಅಲ್ಲ, ಜನಪರ ಘೋಷಣೆಗಳನ್ನ ಮಾಡಬೇಕು ಅಂದ್ರೆ ಮುಂದೆ ಸರ್ಕಾರ ಬಂದ್ರೆ ಯಾವ ರೀತಿಯ ಪ್ರಣಾಳಿಕೆಯಲ್ಲಿ ಘೋಷಣೆಗಳನ್ನ ಮಾಡಬೇಕು ಅನ್ನೋದರ ಕುರಿತಾಗಿಯೂ ಜನರಿಂದನೇ ಅಭಿಪ್ರಾಯವನ್ನ ಸಂಗ್ರಹಿಸಿ ಆ ಒಂದು ಅಭಿಪ್ರಾಯದ ಮೂಲಕ ಘೋಷಣೆಗಳನ್ನ ಮಾಡೋದು. ಮುಂದೆ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ್ರೆ, ಪಕ್ಷ ಅಧಿಕಾರಕ್ಕೆ ಬಂದ್ರೆ ಆ ಘೋಷಣೆಗಳನ್ನ ಈಡೇರಿಸುವಂತಹ ಅಭಿಪ್ರಾಯಗಳನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಬಿಜೆಪಿಯ ಪ್ಲಾನ್.